ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್ ಗೆ ಸ್ವಾಗತ. ಇವತ್ತು ನಾನು ಟೊಮ್ಯಾಟೊ ಸೂಪ್ ಮಾಡ್ತಾ ಇದ್ದೀನಿ. ಬೇಕಾದ ಸಾಮಗ್ರಿ ನೋಡ್ಕೊಳ್ಳಿ. ಇದು ನಾನು 5 ಚಿಕ್ಕ ಟೊಮ್ಯಾಟೊ ತಗೊಂಡಿದ್ದೀನಿ, ಮೀಡಿಯಂ ಸೈಜ್. ಅದನ್ನ ತೊಳೆದು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಪೀಸಸ್. ಒಂದು ಈರುಳ್ಳಿ ತಗೊಂಡಿದ್ದೀನಿ, ಅದು ಕಟ್ ಮಾಡ್ಕೊಂಡಿದ್ದೀನಿ ಪೀಸಸ್. 2 ಟೀ ಸ್ಪೂನ್ ಮೈದಾ, 2 ಟೀ ಸ್ಪೂನ್ ಅಚ್ಚ ಖಾರ ಪುಡಿ, 2 ಟೀ ಸ್ಪೂನ್ ಟೊಮ್ಯಾಟೊ ಸಾಸ್, 1 ಟೀ ಸ್ಪೂನ್ ಉಪ್ಪು, 1 ಟೀ ಸ್ಪೂನ್ ಸಕ್ಕರೆ, ಇದು ಬಟ್ಟರು ಬೆಣ್ಣೆ. ಇದನ್ನ ನಾನು 3 ಟೀ ಸ್ಪೂನ್ ಲೆಕ್ಕ ತಗೊಂಡಿದ್ದೀನಿ. ಇದು ಕರಿಮೆಣಸಿನ ಕಾಳು, ಬ್ಲ್ಯಾಕ್ ಪೆಪ್ಪರ್, ಇದು ಸೀಡ್ಸ್, ಇದನ್ನು 10 ತಗೊಂಡಿದ್ದೀನಿ. 2 ಲವಂಗ, ಮತ್ತೆ ಇದು ಎರಡು ಬ್ರೆಡ್ ಸ್ಲೈಸ್ ತಗೊಂಡು ಅದನ್ನ ಕಟ್ ಮಾಡಿ ಫ್ರೈ ಮಾಡ್ಕೊಂಡಿದ್ದೀನಿ. ಡೀಪ್ ಅಲ್ಲ, 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇದನ್ನ ಈ ತರ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಇದಕ್ಕೆ ನಾವು ಮೊದಲು ಇದು ನಮ್ಮ ಬಟರ್ ಹಾಕೊಳ್ಳೋಣ. ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡಿ ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆಗಲಿ, ಸಾಫ್ಟ್ ಆಗಲಿ. ಇದು ನೋಡ್ಬೋದು, ನಮ್ಮ ಈರುಳ್ಳಿ ಸಾಫ್ಟ್ ಆಗಿದೆ, ಸ್ವಲ್ಪ ಕಲರ್ ಬಂದಿದೆ. ಇವಾಗ ಇದು ಲವಂಗ ಮತ್ತೆ ಪೆಪ್ಪರ್ ಹಾಕೊಳ್ಳೋಣ. ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಇವಾಗ ಇದು ನಮ್ಮ ಟೊಮೆಟೊ ಹಾಕೊಳ್ಳೋಣ. ಇದು ಸ್ವಲ್ಪ ಸಾಫ್ಟ್ ಆಗಲಿ. ಇದಕ್ಕೆ ಇವಾಗ ನಮ್ಮ ಅಚ್ಚ ಖಾರ ಪುಡಿ 2 ಟೀ ಸ್ಪೂನ್, ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಮ್ಮ ಸಕ್ಕರೆ, ಇದೆಲ್ಲ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದೀಲಿ, ನೀರು ಒಂದು ಬಾಯ್ಲ್ ಬರಲಿ. ಇದು ಮತ್ತೆ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಲಿ. ಇದು ನೋಡ್ಬೋದು, ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ, ಬಾಯ್ಲ್ ಬಂದಿದೆ, ಮತ್ತೆ ಟೊಮ್ಯಾಟೊ ಸಾಫ್ಟ್ ಆಗಿದೆ, ಮತ್ತೆ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ. ಇದನ್ನ ಇವಾಗ ನಾವು ನಮ್ಮ ಸ್ಟವ್ ಆಫ್ ಮಾಡೋಣ. ಇದು ಸ್ವಲ್ಪ ತಣ್ಣಗಾಗ್ಲಿ, ಆರ್ಲಿ, ಆವಾಗ ಇದನ್ನ ನಾವು ಫಿಲ್ಟರ್ ಮಾಡ್ಕೊಳ್ಳೋಣ. ಇದು ನಮ್ಮ ಸೂಪು, ಇದು ಬಾಯ್ಲ್ ಆಗಿರೋದು ತಣ್ಣಗಾಗಿದೆ. ಇದಕ್ಕೆ ನಾವು ಫಿಲ್ಟರ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಫಿಲ್ಟರ್ ಮಾಡಿ ಪ್ರೆಸ್ ಮಾಡಿ ಎಲ್ಲ ಇದು ಜ್ಯೂಸ್ ಎಲ್ಲ ಈ ಥರ. ಇದು ಫಿಲ್ಟರ್ ಆಗಿರೋದು. ಇದರಲ್ಲಿ ನಾವು ಟೊಮ್ಯಾಟೊ ಸಾಸ್ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಸ್ನ. ಬೌಲಲ್ಲಿ ನಾವು ತಗೊಂಡಿರೋದು ಮೈದಾನ ಒಂದು ಬೌಲಿಗೆ ಹಾಕಿ ಇದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಇದನ್ನ ಪೇಸ್ಟ್ ಥರ ಮಾಡಿಕೊಂಡು ಇದು ಇವಾಗ ಕುದೀತಾ ಇರೋ ನೀರಿಗೆ ಇದು ಹಾಕ್ಕೊಳ್ಳೋಣ. ಇದಕ್ಕೇನು ಲಂಪ್ಸ್ ಬರಬಾರ್ದು. ಇದಕ್ಕೆ ಈ ಟೊಮ್ಯಾಟೊ ಸೂಪ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಸ್ವಲ್ಪ ಗಟ್ಟಿ ಆಗುವವರೆಗೂ ಕುದಿಸ್ಬೇಕು. ಒಂದು ಕುದಿ ನೋಡ್ಬೋದು, ಇದೊಂದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಇದು ಒಂದು ಕುದಿ ಬಂದಿದ ತಕ್ಷಣ ನಾವು ಸ್ಟವ್ ಆಫ್ ಮಾಡೋಣ. ನೋಡ್ಬೋದು, ಒಂದು ಕುದಿ ಬರ್ತಾ ಇದೆ. ಇವಾಗ ನಮ್ಮ ಸ್ಟವ್ ಆಫ್ ಮಾಡೋಣ. ನಮ್ಮ ಟೊಮ್ಯಾಟೊ ಸೂಪು ರೆಡಿಯಾಗಿದೆ. ಇದಕ್ಕೆ ಕೊನೆಯದಾಗಿ ನಾವು 2 ಬ್ರೆಡ್ ಸ್ಲೈಸ್ ಇದು ಮಾಡ್ಕೊಂಡಿದ್ನಲ್ಲ, ರೋಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಅದು ಹಾಕ್ತಾ ಇದ್ದೀನಿ. ಇವಾಗ ನಾವು ಇದಕ್ಕೆ ಪ್ಲೇಟ್ ಮಾಡ್ಕೊಳ್ಳೋಣ. ನಮ್ಮ ಟೊಮ್ಯಾಟೊ ಸೂಪು ರೆಡಿಯಾಗಿದೆ.
ಟೊಮ್ಯಾಟೊ ಸೂಪ್ ರೆಡಿಯಾಗಿದೆ. ಪ್ಲೇಟ್ ಮಾಡ್ಕೊಂಡಿದ್ದೀನಿ. ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ವೀಕ್ಷಿಸಿ ಕನ್ನಡ ರೆಸಿಪೀಸ್. ಧನ್ಯವಾದಗಳು ಫ್ರೆಂಡ್ಸ್.